ನನ್ನ ಕೆಣಕ್ಬೇಡ. ಭಾಗ ಮಾಡಿದಾಗ ಎಂತೆಂಥ ಮಾತಾಡ್ತಾ ಗೊತ್ತಾ ಅವನು? ಮಾತಾಡ್ಬೇಕಂತೆ, ಹೋಗಿ ಅಣ್ಣನ ಹತ್ರ ಮಾತಾಡ್ಬೇಕಂತೆ. ಮರ್ತು ಬಿಡೋದ? ಅದು ಹೆಂಗೆ ಮರೆಯೋಕ್ಕಾಗ್ತದೆ ಅಂತ? ಊರಲ್ಲಿರೋ ಜಮೀನ ಭಾಗ ಮಾಡ್ದ, ರೋಡ್ ಸೈಡಲ್ಲಿ ಇರೋದನ್ನ ಅವ್ನು ಮಾಡಿಕೊಂಡ, ಒಳಕಾದಂಗೆ ನನಗೆ ಬಿಟ್ಟ. ಆಮೇಲೆ ಏನಂದ? ಅವ್ರ ಅಪ್ಪನಿಗೆ ಹುಟ್ಟಿದ್ರೆ ನನ್ನ ಜಮೀನ್ ಮ್ಯಾಗೆ ತಿರುಗಾಡ್ಕೊಡ್ದು ಅಂತ ಹೇಳಿ ಕಳಿಸ್ದ. ಆಮೇಲೆ ಸೇತುವೆ ಮೇಲಿರೋ ಹೊಲನ ಭಾಗ ಮಾಡ್ದ, ಫಲವತ್ತಾಗಿರೋದನ್ನ ಅವ್ನು ಮಾಡಿಕೊಂಡ, ಕರ್ಲು ಭೂಮಿನ ನನಗೆ ಬಿಟ್ಟ. ಇವತ್ತಲ್ಲೇನೂ ಬೆಳೀತಿಲ್ಲ, ಆದರೆ ಊರಿನ ಜನ ತಾವಲ್ಲ ಏನು ತಡ್ಕೊಬತ್ತಾನೆ? 4 ಅಕ್ಷರ ಕಲ್ತಿರೋ ಬಡ್ಡೆಕ್ಲೆಲ್ಲ ಬಂದು ವ್ಯವಸಾಯ ಮಾಡಿದ್ರೆ ಹಿಂಗೆ ಆಗೋದು ಅಂತ ಹಂಗಿಸ್ತಾನೆ. ಅದೆಲ್ಲ ಅಟ್ಟಟ್ಗಿರ್ಲಿ, ಬೇಡ ಬೇಡ ಅಂದರು. ನಮ್ಮ ಅವನ್ನ ಕರ್ಕೊಂಡೋಗಿ ಅವನ ಮನೆಯಾಗ ಇರಿಸ್ಕೊಂಡ. ನಮ್ಮ ಜೊತೆ ಮಾತಾಡಬಾರ್ದು ಅಂತ ಎದುರಿಸಿ ಮಾಡಿಕೊಂಡ. ಅದೇ ಕೊರಗಲ್ಲಿ ನಮ್ಮವ್ವ ಪ್ರಾಣನೇ ಬಿಟ್ಬಿಟ್ಲು. ಅವಳು ಮುಖ ನೋಡವ ಅಂತ ಅವ್ನು ನಟ್ಟಿ ತಾಕೋದ್ರೆ, ಹೇಯ್ ನನ್ನ ಹೊಸಲ ಮ್ಯಾಗ ಕಾಲು ಮಡಿಬೇಡ ಅಂದ್ಬಿಟ್ಟ. ಹೇಳಪ್ಪ, ಹಿರಿಕಲ್ವ ನೀನು? ಅದು ಯಾವ ಮುಖ ಹೊತ್ಕೊಂಡು ಹೋಗ್ಲಿ ನಾನು? ಅವ್ನು ನಟ್ಟಿ ತಾಕೆ ನನ್ನ ಅಣ್ಣನ ಮಗಳು ಚಿಕ್ಕಪ್ಪ ಚಿಕ್ಕಪ್ಪ ಅಂದ್ಕೊಂಡು ಬರ್ತಾ ಇದ್ದಾಳೆ. ನಾನೀಗ ಆಡಿನ ಮಾತೆಲ್ಲ ಆ ಮಗಿಗೆ ಗೊತ್ತಾಗಬಾರ್ದು. ಗಮ್ಮಿದ್ಬಿಡಿ. ಏಯ್ ಯಾವನ್ಲ ಅವನು? ಹೊಲೆ ಮಾರಿ ಕೆರೆ ಬೀದಿನ ದಾಟಬಾರ್ದು, ಕಟ್ಟಿಸ್ಲಾ ಅವನ ಕೈನ. ಪ್ರದೀಪ್, ನಾನು ಅವರನ್ನು ಚಿರಂಜೀವಿ ಅಂತಲೇ ಕರೆಯುವುದು. ಅವರು ನನಗೆ ಪರಿಚಯವಾದ ಹೊಸ್ತರಲ್ಲಿ ಅವರು ನಟ ಚಿರಂಜೀವಿ ಅವರನ್ನು, ಮೆಗಾಸ್ಟಾರ್ ಚಿರಂಜೀವಿ ಅವರನ್ನು ಅತ್ಯದ್ಭುತವಾಗಿ ಅನುಕರಣೆ ಮಾಡ್ತಿದ್ದರು. ಅದೇ ಕ್ರಮದಲ್ಲಿ ನೃತ್ಯ ಮಾಡ್ತಿದ್ದರು. ತುಂಬ ಉತ್ಸಾಹದಿಂದ ಇದ್ದರು. ನಾನು ಅಭಿನಯ ತರಂಗಕ್ಕೆ ಕಾಲೆಂಬ ಕಂಬವೋ ಅನ್ನುವ ನಾಟಕ ಮಾಡಿಸಿದಾಗ ಅದರಲ್ಲಿ ಚಿರಂಜೀವಿ ಪ್ರದೀಪ್ ಒಂದು ವಿಶಿಷ್ಟವಾದ ಪಾತ್ರವನ್ನು ಮಾಡಿದ್ದರು. ಈಗ ಈ ಚಿರಂಜೀವಿ ಪ್ರದೀಪ್ ಪರಾಕ್ರಮ ಆಗಿದ್ದಾರೆ. ಒಂದು ಸಿನಿಮಾದಲ್ಲಿ ನಾಯಕ ನಟರಾಗಿಯೂ ಅಭಿನಯಿಸ್ತಾ ಇದ್ದಾರೆ. ಇಂತಹ ಚಿರಂಜೀವಿ ಪ್ರದೀಪ್ ಹನುಮಂತನಗರದ ಸುತ್ತಮುತ್ತ ಓಡಾಡ್ತಾ ಫೋಟೋಗಳನ್ನು ತೆಗಿತಾ, ಹಲವು ಸಮಾರಂಭಗಳಿಗೆ ವಿಡಿಯೋಗ್ರಾಫರ್ ಕೂಡ ಆಗ್ತಾ, ಹಲವಾರು ಪಾತ್ರಗಳನ್ನು ನಿಭಾಯಿಸ್ತಾ, ರಂಗಭೂಮಿಯಲ್ಲೂ ಸಿನಿಮಾದಲ್ಲೂ ಕಿರುತೆರೆಯಲ್ಲೂ ಹಲವು ಸಾಹಸಗಳನ್ನು ಮಾಡಿದ್ದಾರೆ. ಇಂಥವರನ್ನು ಮತ್ತೆ ನೆನಪಿಸ್ಕೊಳ್ಳೋದು ಯಾಕೆ ಅಂದರೆ ಅವರಿಗಿರುವ ರಂಗಪ್ರೇಮ, ಸಿನಿಮಾ ಪ್ರೇಮ, ನಟನೆಯ ಪ್ರೇಮಕ್ಕಾಗಿ. ನಮ್ಮ ಗೆಳೆಯ ಪ್ರದೀಪ್ ಹೀಗೆ ಬಹುಕಾಲ ತನ್ನೊಳಗಿರುವ ಕಲಾವಿದನನ್ನು ಸಜೀವನನ್ನಾಗಿ ಇರಿಸಿಕೊಂಡು ಹಲವು ಹೊಸ ಸಾಹಸಗಳನ್ನು ಮಾಡಲಿ ಅಂತ ಹಾರೈಸ್ತೀನಿ. ನಮಸ್ಕಾರ ಪ್ರದೀಪ್, ಆಲ್ ದ ವೆರಿ ಬೆಸ್ಟ್. ನಮಸ್ಕಾರ. ಈಗ ನನ್ನ ಸಿನಿಮಾ ಪಯಣದ ಬಗ್ಗೆ ಹೇಳ್ಕೋಬೇಕು ಅಂದರೆ, ಈ ಗುರು ಶಿಷ್ಯರು ಅಂತ ಒಂದು ಸಿನಿಮಾ, ಅದ್ರಲ್ಲಿ ನಾನು ಕಾಮೆಂಟೇಟರಾಗಿ ಆ್ಯಕ್ಟ್ ಮಾಡಿದೆ. ಒಳ್ಳೆ ಪ್ರತಿಕ್ರಿಯೆ ಬಂತು. 40 ನಿಮಿಷ ಕ್ಲೈಮ್ಯಾಕ್ಸಲ್ಲಿ ನಾನು ಚಕ್ಲಿ ತಿನ್ಕೊಂಡು ಮಾತಾಡ್ತಾ ಕಾಮೆಂಟ್ರಿ ಮಾಡ್ತಾ ಇರೋದೆಲ್ಲ ಚೆನ್ನಾಗಿ ಬಂದಿದೆ. ತುಂಬ ಹೆಸರು ಕೊಡ್ತು. ಅದನ್ನು ಇದು ಹೇಗೆ ಸೆಲೆಕ್ಟ್ ಆಯಿತು ಅಂದರೆ, ಗುರು ಶಿಷ್ಯರದು ವಾಟ್ಸಪ್ಪಲ್ಲಿ ನನಗೆ ಗೊತ್ತಿರೋರೊಬ್ಬರು ನಟರಾಜ್ ತಲಘಟ್ಪುರ ಅಂತ, ಅವ್ರ ಕಡೆಯಿಂದ ಒಂದು ಮೆಸೇಜ್ ಬಂತು. ಈ ಥರ ಏನೋ ಆಡಿಷನ್ ನಡೀತಾ ಇದೆ, ಅದು ಕೊರೋನಾ ಟೈಮು ಸೆಕೆಂಡ್ ವೇವೋ ಏನೋ ಅನ್ಕೋತೀನಿ ನಾನು. ಆಗ ಈ ಥರ ಸಿನಿಮಾಗೆ ಬೇಕು ಅಂದಾಗ ಮಾತಾಡಿ ಕಳಿಸಿ ಯಾವುದೋ ಒಂದು ಡೈಲಾಗು ಅಂತೇಳಿ ಹೇಳಿದ್ರು. ಅವ್ರು ಯಾವುದೋ ಮೆಸೇಜ್ ಬಂದಿತ್ತು. ಆ ಮೆಸೇಜಲ್ಲಿ ಫೋನ್ ಮಾಡಿ ಅವ್ರ ಹತ್ರ ತೊಗೊಂಡು ಏನೋ ಒಂದು ಮಾಡಿ ಕಳಿಸಿ ಅಂದರು. ಮಾಡಿ ಕಳಿಸ್ದೆ. ಅವರು ನೀವು ಮದುವೆ ಗಂಡು ಪಾತ್ರಕ್ಕೆ ಸೆಲೆಕ್ಟ್ ಆಗಿದ್ದೀರಾ, ಮಾಡ್ಬೋದು ಅಂತಂದರು. ಆಮೇಲೆ ಅದು ಯಾವುದೋ ಆಮೇಲೆ ಅದು ಬೇಡ, ಇನ್ನೊಂದು ಜಡ್ಜ್ ಏನೋ ಒಂದು ಕೋರ್ಟ್ ಸೀನಲ್ಲಿ ಒಬ್ಬ ಹೇಳ್ತಾನೆ ಅಂತ. ನಾನು ಅದು ನೋಡಿ, ಸರ್ ಅದ್ರಲ್ಲಿ ಮಕ್ಕನೇ ಕಾಣಲ್ಲ, ಬರೀ ವಾಯ್ಸ್ ಬರುತ್ತೆ, ಬೇರೆ ಯಾವುದನ್ನ ಕೊಡಿ, ಮಾತಾಡೋದು ಚೆನ್ನಾಗಿ ಆ್ಯಕ್ಟ್ ಮಾಡಿದೆ ಯಾವುದೋ ಇದ್ರೆ ಹೇಳಿ ಅಂತ ರಿಕ್ವೆಸ್ಟ್ ಮಾಡಿದೆ. ಆಮೇಲೆ ಅವರು ಸರಿ ಕಾಮೆಂಟ್ರಿ ಥರದ್ದು ಯಾವುದನ್ನ ಮಾಡಿ ಕಳಿಸಿ ಅಂತಂದರು. ನಾನು ಒಂದಷ್ಟು ರಿಸರ್ಚ್ ಮಾಡಿ ನಾನು ತೋಚಿದ ರೀತಿಲಿ ಮೊಬೈಲಲ್ಲಿ ವೀಡಿಯೋ ಮಾಡಿ ಕಳಿಸಿದೆ. ಆಗ ಕೊರೋನಾ ಟೈಮ್ ರೀ, ಎಲ್ಲರೂ ಹೋಗೋಗಿ ಎಲ್ಲೋ ಒಂದು ರಿಸ್ಟ್ರಿಕ್ಷನ್ ಇತ್ತಲ್ಲ ಆ ಸಮಯದಲ್ಲಿ. ಅಲ್ಲಿ ಸೆಲೆಕ್ಟ್ ಆಗೋಯಿತು. ಅದಕ್ಕೆ ಮುಂಚೆ ಮತ್ತು ಪಿ ಟಿ ಮಾಸ್ಟರ್ ಥರನೂ ಏನೋ ಕೇಳಿದ್ರು. ಅದಕ್ಕೆ ದುಡ್ಡಿಲ್ಲ ನನ್ನ ಹತ್ರ, ಏನು ಮಾಡಲಿ, ಕೊರೋನಾ ಟೈಮು. ಹೋಟ್ಲ್ ಅವರು ಪಾರ್ಸಲ್ ಕೊಡ್ತಾರೆ ರೀ, ಫೋಟೋಗ್ರಾಫರ್ ಏನು ಕೊಡೋದು ನಾನು? ಕೊರೋನಾ ಟೈಮಲ್ಲಿ ನನಗೆ ಏನೂ ಇಲ್ಲ. ಆಮೇಲೆ ರಂಗಭೂಮಿ ನನ್ನ ಕೈ ಹಿಡಿತು. ನಿಜ ಹೇಳಬೇಕು ಅಂದರೆ, ಕೊರೋನಾ ಟೈಮಲ್ಲಿ ಒಂದಷ್ಟು ಜನ ರಂಗ ತಂಡಗಳು ಆಹಾರ ಕೊಡ್ತಿತ್ತು. ಅದು ತೊಗೊಂಡು ಮತ್ತು ಅವ್ರ ಜೊತೆ ಕೆಲಸ ಮಾಡಿ ಒಂದು ಜನ ಕೊಟ್ಟೆ. ಅದು ಬೇರೆ. ಈ ಸಿನಿಮಾಗೆ ಬರೋದಾದರೆ ಆಗ ಹಣ ಇಲ್ಲ, ಏನು ಮಾಡಲಿ, ಉಳಿದಿದ್ದು ಬರೀ ಒಂದು 2-3 ಸಾವಿರ ರೂಪಾಯಿ ಉಳಿದಿತ್ತು. ಅದನ್ನೇ ತೊಗೊಂಡೋಗಿ ಇದು ಪಿ ಟಿ ಮಾಸ್ಟರ್ ಥರ ಡ್ರೆಸ್ಗಳು ತಗೊಬಿಟ್ಟು ಹಾಕ್ಕೊಂಡು ಫೋಟೋ ಎಲ್ಲ ಕಳಿಸ್ದೆ ಅಂದರು. ಆಮೇಲೆ ಕಾಮೆಂಟ್ರಿದು ಒಂದು ಕೇಳಿದೆ, ಅದಕ್ಕೆ ಮಾಡಿ ಕಳಿಸಿದ್ಮೇಲೆ ಅದು ಸೆಲೆಕ್ಟ್ ಆಗೋಯ್ತು. ಚೆನ್ನಾಗಿ ಮಾತಾಡ್ತೀರಾ ಕನ್ನಡ, ಬನ್ನಿ ನೀವೇ ಸೆಲೆಕ್ಟ್, ಅದಕ್ಕೆ ಗಡ್ಡ ಎಲ್ಲ ಹಂಗೆ ಇರಲಿ ಅಂತಂದರು. ಸರಿ ಅಂತ ಹೋದ್ವಾ. ಸಖತ್ತಾಗಿತ್ತು. ಸೆಟ್ಟಲ್ಲಿ 800 ಜನ ಆಡಿಯನ್ಸು. ಖೋಖೋದು ಟೀಮ್ ಅಲ್ವಾ, 800 ಜನ ಇರೋರು. ದಿನ ಎಲ್ಲರೂ ಕಾಸ್ಟ್ಯೂಮ್ ಚೇಂಜು.
ಬೇರೆ ಬೇರೆ ಕಾಸ್ಟ್ಯೂಮ್ ಅವರೇ ಕೊಡೋರು, ಬಹಳ ಚೆನ್ನಾಗಿ ನೋಡ್ಕೊಳ್ಳೋರು. ಮನೆ ಹತ್ರನೇ ಕಾರ್ ಬರೋದು, ಕರ್ಕೊಂಡೋಗಿ ಕರ್ಕೊಂಬರೋದು, ಊಟದ ವ್ಯವಸ್ಥೆ, ಆಮೇಲೆ ರಾತ್ರಿ 2 ಗಂಟೆವರೆಗೂ ನಡೆಯೋದು. ಎಲ್ಲ ಥರ ಶಾರ್ಟ್ಸ್ ಇರುತ್ತೆ, ಮಧ್ಯೆ ನಮ್ಮ ಶಾರ್ಟ್ಸ್ ಇರುತ್ತೆ. ಆ ಖೋ ಟೀಮ್ದು ಆ ಹುಡುಗರ ಕಷ್ಟ. ಮತ್ತು ನಮಗೆ ಅಲ್ಲಿ ಫಸ್ಟ್ ಡೈಲಾಗ್ ಹೇಳೋದ್ಮೇಲೆ ಅಲ್ಲಿ ಜೊತೆಗಾರರು ಇರ್ತಲ್ಲ, ಜೊತೆಗೆ ಆ್ಯಕ್ಟ್ ಮಾಡೋರೆಲ್ಲ ಬಂದು ಯಾರ್ದು ವಾಯ್ಸು ನಿಮ್ದು, ಏನು ಸರ್ ಸಖತ್ತಾಗಿ ಮಾಡ್ತೀರ ಅಂತ. ಹಿಂಗೆ ಪ್ರಯತ್ನ ಮಾಡ್ತಾಯಿದ್ದೀನಿ ಅಂತಂದೆ. ಚೆನ್ನಾಗಾಯಿತು. ಡಬ್ಬಿಂಗಿಗೂ ನಾನೇ ಹೋಗಿದ್ದೆ. ಆಮೇಲೆ ಅಲ್ಲಿ ಶರಣ್ ಅವ್ರನ್ನೆಲ್ಲ ನೋಡಿದಾಗಾಯಿತು, ತರುಣ್ ಅವ್ರನ್ನ ತುಂಬ ಹತ್ರದಲ್ಲಿ ನೋಡಿದಾಗಾಯಿತು. ಜಡೇಶ್ ಕೆ ಎಂ ಪಿ ಅವರು ನನಗೊಂದು ಸ್ನೇಹ ಬೆಳೀತು, ನನ್ನ ಗುರುತಿಸ್ತಾರೆ. ಅದರಿಂದ ತುಂಬ ಹೆಸರು ಬಂತು. ಮತ್ತು ಕಾಮೆಂಟ್ರಿ ಬಗ್ಗೆನೇ ರಿವ್ಯೂ ಕೊಡೋರು ಕೈರಾಮ್ ವಶಿ ಅಂತ ಯೂಟ್ಯೂಬ್ ಚಾನಲಲ್ಲಿ ಅದ್ರ ಬಗ್ಗೆ ಪರ್ಟಿಕ್ಯುಲರಾಗಿ ಮೆನ್ಷನ್ ಮಾಡಿದ್ದಾರೆ ರಿವ್ಯೂ ಹೇಳುವಾಗ. ಈ ಕಾಮೆಂಟ್ರಿ ಮಾಡೋರು ಭಾಳ ಚೆನ್ನಾಗಿ ಕನ್ನಡನ ಬಳಸಿದ್ದಾರೆ ಅಂಥೇಳಿ ಅಪ್ರಿಸಿಯೇಷನ್ ಬಂತು. ಆಮೇಲೆ ನನಗೆ ಹೀಗೆ ನಾನು ರಂಗಭೂಮಿಯಲ್ಲಿ KVS ರಂಗಮಂದಿರದಲ್ಲಿ ಇದ್ದಾಗ ಒಂದು ಮಕ್ಕಳ ಶಿಬಿರ ಮಾಡ್ತಾ ಇದ್ದಾಗ ಒಂದು ಫೋನ್ ಬಂತು. ಈ ಥರ ನಾಳೆ ಒಂದು ಸಿನಿಮಾ ಇದೆ, ಕೊನೆಯ ಮೂಮೆಂಟಲ್ಲಿ ಒಂದೇ ಒಂದು ಚಿಕ್ಕ ಸೀನ್ ಇದೆ, ಮಾಡ್ತೀರಾ ಸರ್ ಅಂದರು. ಯಾವ್ದು ಸರ್, ಯಾವ್ದು ಪ್ರಾಜೆಕ್ಟು ಅಂದೆ. ದರ್ಶನ್ ಅವ್ರ ಸಿನಿಮಾ. ಯಾವ ಸರ್ ಅಂದೆ. ಈ ಥರ ಕಾಟೇರ ಅಂದರು. ಸರ್ ಇಮ್ಮಿಡಿಯೇಟ್ ಬರ್ತೀನಿ, ಯಾವಾಗ ಅಂತ ಮಾನೇಜರಲ್ಲಿ ಲೊಕೇಶನ್ ಹೇಳಿದ್ರು, ಕನಕಪುರ ಹತ್ರ ಯಾವುದೋ ಇತ್ತು. ಬೆಳಗ್ಗೆನೇ ಹೋದೆ ಸೆಟ್ಟಿಗೆ, ಒಬ್ಬ ಆರ್ಟಿಸ್ಟಾಗಿ ಫಸ್ಟ್ ಹೋದೆ. ಆಲ್ರೆಡಿ ಅಲ್ಲಿ ರಾಮ್ ಲಕ್ಷ್ಮಣ್ ಮಾಸ್ಟರ್ ಕೂತಿದ್ರು ಚೇರ್ ಮೇಲೆ, ಫೈಟ್ ಮಾಸ್ಟರ್ಗಳವರು, ಇಬ್ಬರು ಒಂದೇ ಥರ ಇರ್ತಾರೆ, ನೋಡಿರ್ತೀರ. ಅವರು ಹೋದ ತಕ್ಷಣ ಅವ್ರಿಗೆ ನಮಸ್ಕಾರ ಮಾಡೋದು. ಅವ್ರು ಎದ್ದು ಅವರು ಎದ್ದು ನಮಸ್ಕಾರ ಮಾಡಿ ಅವ್ರ ಜೊತೆ ಮಾತಾಡಿದೆ ಒಂದು ಸ್ವಲ್ಪ. ಯಾರು ಇರಲಿಲ್ವಲ್ಲ, ಸೆಟ್ಟೆಲ್ಲ ನೋಡಿದೆ. ಆಮೇಲೆ ಎಲ್ಲ ಟೀಮೆಲ್ಲ ಬಂತು. ನನಗೆ ತರುಣ್ ಸುಧೀರ್ ಸರು, ನಾನು ಆ್ಯಕ್ಚುಲಿ ಗುರು ಶಿಷ್ಯರು ಮಾಡುವಾಗ ಅವರಲ್ಲಿ ಬರ್ತಾಯಿದ್ರು. ಅವರು ಕ್ರಿಯೇಟಿವ್ ಡೈರೆಕ್ಟರ್ ಆಗಿದ್ದರು. ಇವರು ಡೈರೆಕ್ಷನ್ ಏನಾದ್ರು ಮಾಡಬೇಕಲ್ಲ ಅನಿಸ್ತಾಯಿತ್ತು. ಆ ಕಾಟೇರದಲ್ಲಿ ಅವ್ರ ಡೈರೆಕ್ಷನಲ್ಲಿ ಅವರೇ ಡೈಲಾಗ್ ಕೊಟ್ಟರು. ನೋಡಿ ಇದು ಡೈಲಾಗು, ನೀವು ಅಲ್ಲಿ ಮೇಲೆ ನಿಂತ್ಕೊಂಡು ಹೇಳಬೇಕು ಅಂತೇಳಿ. ಸಾಕಾಗಿತ್ತು. ಒಳ್ಳೆ ರೋಷಾವೇಶದ ಡೈಲಾಗು. ಅದೊಂದು ಫೈಟ್ ಸೀನಲ್ಲಿ ಒಂದು ಲೀಡಿಗೆ ಬೇಕಾಗಿತ್ತು ಅನ್ಸುತ್ತೆ. ಅವ್ರಿಗೆ ಕರೆಸಿದ್ರು. ಮೇಲೆ ಹತ್ತಿ, ಏಯ್ ಯಾವನ್ಲ ಅವನು, ಹೊಲೆ ಮಾರಿ ಕೆರೆ ಬೀದಿನ ದಾಟ್ಬಾರ್ದು, ಕಟ್ಟಿಸ್ಲಾ ಅವ್ನ ಕೈನಾ ಅಂತ ಹೇಳೋವಂಥ ಒಂದು ಡೈಲಾಗು ಮಾಡಿದೆ. ಒಂದೇ ಟೇಕಿಗೆ ಓಕೆ ಆಯಿತು. ಆಮೇಲೆ ಅವರು ಆ ಹೊಲೆ ಮಾರಿನ ದಾಟ್ಬಿಡ್ತಾರೆ. ನೀವೆಲ್ಲ ಸಿನಿಮಾ ನೋಡಿರ್ತೀರ, ಅದನ್ನು ದಾಟ್ಬಿಡ್ತಾರೆ. ಆಗ ಗೌಡ್ರೆ ಕಾಟೇರ ಕೆರೆ ಬೀದಿ ದಾಟ್ಬಿಟ್ಟ ಅಂತ ಅಳ್ತಾ ಒಂಥರ ದುಃಖದಲ್ಲಿ ಹೇಳಬೇಕು. ಹೇಳಿದೆ, ಅದು ಓಕೆ ಆಯಿತು. ಡಬ್ಬಿಂಗಿಗೆ ನಾನೇ ಹೋಗಿದ್ದೆ. ಕೇಳ್ಬಿಟ್ಟು ನನಗೆ ಡಬ್ಬಿಂಗ್ ಹೇಳಿ ಅಂತ. ಅವರು ಆಯಾ ಆರ್ಟಿಸ್ಟ್ಗಳೇ ಡಬ್ಬಿಂಗ್ ಮಾಡ್ತಾರೆ. ಅಷ್ಟು ಒಂದು ಪ್ರೊಫೆಷನಿಸಮ್ ಇರೋವಂಥ ಟೀಮು ರೀ. ನಿಜವಾಗ್ಲೂ ಅಲ್ಲಿ ನಂದು 10 ನಿಮಿಷದಲ್ಲಿ ಆಗೋಯ್ತು ನನ್ನ ಶೂಟು. ಸರಿ ತರುಣ್ ಸರು ಅಸೋಸಿಯೇಟ್ ಕರೆಸಿ ಇವ್ರು ಕರ್ಕೊಂಡು ಟಿಫನ್ ಮಾಡ್ಕೊಂಡು ಬನ್ನಿ ಅಂದರು. ಅಸೋಸಿಯೇಟ್ ಜೊತೆಲೇ ಬಂದರು. ಸರ್ ನೀವು ಹೋಗಿ ನಾನು ಮಾಡ್ಕೊಂಬೋದು. ಇಲ್ಲ ಅವ್ರು ಹೇಳೋರೆ ಕೂತ್ಕೊಂಡು ನಾನು ತಿಂಡಿ ಎಲ್ಲ ಆಗೋ ಜೊತೆಲೇ ಇದ್ದರು. ಮತ್ತೆ ಕರ್ಕೊಂಡು ಸರ್ ನಾನು ಹೋಗ್ತೀನಿ ಅಲ್ವಾ, ಆಯ್ತಲ್ಲ ಇದ್ದರೆ ಇರ್ತೀನಿ, ಇಲ್ಲ ಹೊರಡ್ಬೋದಾ ಅಂತ ಕೇಳಿದೆ. ಇಲ್ಲ ಮಧ್ಯಾಹ್ನದವರೆಗೂ ಇದ್ದು ಊಟ ಮಾಡ್ಕೊಂಡು ಹೋಗಿ ಅಂದರು. ಬಿಡಲಿಲ್ಲ ಅವರು. ಊಟ ಮಾಡಿಕೊಂಡು ರಾಕ್ಲೈನ್ ಸರ್ ಮಧ್ಯಾಹ್ನ ಬಂದರು. ಅವರು ಪೇಮೆಂಟ್ ಒಳ್ಳೆ ಚೆಕ್ ಕೊಟ್ಟರು. ತಗೊಂಡು ಖುಷಿಯಾಗಿ ಬಂದೆ. ಅದೇ ರೀತಿ ಸಿನಿಮಾ ಬಿಡುಗಡೆ ಆದಾಗ ನಿಜವಾಗ್ಲೂ ನನಗೆ ದರ್ಶನ್ ಅವ್ರಿಗೆ ಇಷ್ಟೊಂದು ಫ್ಯಾನ್ ಫಾಲೋಯಿಂಗನ್ನು ನಾನು ಮಾಡಿದ್ದೆ ಒಂದೇ ಸೀನ್ ರೀ. 2 ಡೈಲಾಗು, ಒಂದೇ ಸೀನು. ನನ್ನನ್ನು ಯಾರೂ ಗುರ್ತಿಸಲ್ಲ ಅಂತ ಅಂದ್ಕೊಂಡಿದ್ದೆ. ಆದರೆ ದರ್ಶನ್ ಫ್ಯಾನ್ಸ್ ಇದ್ದಾರಲ್ಲ, ನಾನು ಟ್ರಾಫಿಕಲ್ಲಿ ಹೆಲ್ಮೆಟ್ ಹಾಕ್ಕೊಂಡು ನಿಂತಿದ್ದೀನಿ ಹಿಂಗೆ ಫುಲ್ದು. ಒಂದ್ಸಲ ಹಿಂಗೆ ತೆಗೆದು ಹಿಂಗೆ ಏನಪ್ಪ ಸಿಗ್ದಲ್ಲಿ ಎಷ್ಟೊತ್ತಿಗೆ ಅಂತ ನೋಡಿದ್ರೆ ಯಾರೋ, ಅಣ್ಣ ನೀವು ಕಾಟೇರದಲ್ಲಿ ಮಾಡಿದ್ದೀರಲ್ಲ ಅಂತ ಮಿಸ್ ಎಲ್ಲ ಆಯಿತು. ಅರೇ ಈ ನಿಜ ಹೇಳೋ, ನಾನು ಮಾಡಿರೋದೇ ಒಂದೇ ಡೈಲಾಗು, ಅದು ಹೆಂಗೋ ಕಂಡುಹಿಡಿತೀಯಾ? ಇಲ್ಲ ಅಣ್ಣ ನಾನು 2-3 ಸಲ ನೋಡಿದ್ದೀನಿ ನಮ್ಮ ಬಾಸ್ ಸಿನಿಮಾ ಅಂತಂದು. ಅರ್ರೇ ಸೂಪರಪ್ಪ ಅಂತಿಸ್ತು. ಆಮೇಲೆ ಅದೇ ರೀತಿ ಥಿಯೇಟ್ರಿಗೆ ನನ್ನ ಮಕ್ಕಳೆಲ್ಲ ಕರ್ಕೊಂಡು ಹೋಗಿದ್ದೆ, ನಮ್ಮ ಸೀನು ನೋಡೋಣ ಅಂತೇಳಿ ಕರ್ಕೊಂಡು ಹೋಗಿದ್ನಲ್ಲ. ಆ ಥಿಯೇಟ್ರ್ ಗಾಡಿ ನಿಲ್ಲಿಸ್ತಾ ಇರೋವಾಗ ಅವನು ಟಿಕೆಟರ್ ಏನು, ಅಣ್ಣ ನೀವು ಸಿನಿಮಾದಲ್ಲಿ ಮಾಡಿದ್ದೀರಾ, ನೀವು ಬರ್ತಾ ಇದ್ದೀರಾ ಅಂತ. ಅವನು ನಾನು ಮಾಡಿರೋದೇ ಒಂದೇ, ಅವ್ನಿಗೆ ಅದೇ ಡೈಲಾಗು, ಹೆಂಗೋ ಕಂಡು ಹಿಡಿದ್ರಿ ಅಂತ. ಖುಷಿ ಆಯಿತು. ಅಂದರೆ ಅಷ್ಟು ಫ್ಯಾನ್ ಫಾಲೋಯಿಂಗು ಸರ್ಗಿದೆ. ಅದೊಂದು ಒಳ್ಳೆ ಹೆಸರಾಯ್ತು. ಅದರಿಂದ ನನಗೆ ಇಲ್ಲ ಸಿನಿಮಾದಲ್ಲಿ ಒಳ್ಳೊಳ್ಳೆ ಡೈಲಾಗು ಮತ್ತು ಇವರೆಲ್ಲರ ಒಂದು ಸ್ನೇಹ ಬೆಳೀತಿದೆ. ಈಗಲೂ ಟಚ್ಚಲ್ಲಿ ಇದ್ದಾರೆ ಕೆಲವರು. ಅಲ್ಲಿ ಏನಾಯಿತು, ದರ್ಶನ್ ಸರ್ದು ಆ ಕಡೆ ಫೈಟಿಂಗ್ ರೇಸಲ್ಲಿ ಇರುತ್ತೆ, ಅಲ್ಲಿ ನಡೀತಾಯಿತ್ತು. ನಮ್ಮ ಶೂಟ್ ಮುಗಿಸಿ ನಾವು ಬಂದೆ. ಇದಾದಮೇಲೆ ಹೀಗೆ ಮಾಡ್ತಿರ್ಬೇಕಾದ್ರೆ ನನ್ನ ಒಂದು ಇಷ್ಟೋ ದಿನದ ಆಸೆ ಇರುತ್ತಲ್ರಿ ಒಬ್ಬ ಆರ್ಟಿಸ್ಟ್ಗೆ, ಅದೊಂದು ನೆರವೇರಿತು. ಅದು ಹೇಗೆ ಅಂತ ಹೇಳಬೇಕು, ನಮ್ಮ ಎಸ್ ಮೂರ್ತಿಗಳ ಆಶೀರ್ವಾದ ಅಂತಲೂ ಅನ್ಕೋತೀನಿ ನಾನು. ಅವರ ಒಂದು ಜನ್ಮದ ದಿನದ ಪ್ರಯುಕ್ತ ಈಗ ರೀಸೆಂಟಾಗಿ 25ನೇ ವರ್ಷದಲ್ಲಿ, ಅಂದರೆ 2025ನೇ ವರ್ಷ ಅಕ್ಟೋಬರ್ ಸೆಪ್ಟೆಂಬರಲ್ಲಿ ಒಂದು ನಾಟಕೋತ್ಸವ ಅಂತ ಮಾಡಿದ್ರು. ಚಿತ್ರ 75ನೇ ವರ್ಷದ್ದು ಅಂಥೇಳಿ. ಅದರಲ್ಲಿ ಅವ್ರದ್ದೊಂದು ಇದಿತ್ತು. ಆ ತರಂಗದಲ್ಲಿ ಅಥವಾ ಯಾರು ಬೇರೆ ತಂಡಗಳು ಬರುತ್ತೋ ಆ ತರಂಗದಲ್ಲಿರೋರು ಯಾರು ಮಾಡೋ ಹಾಗಿಲ್ಲ, ಆ ಥರ ಏನೋ ವಾಲಂಟಿಯರ್ ಆಗಿರೋರು ಯಾರು ಮಾಡೋಗಿಲ್ಲ ಏನೋ ಇತ್ತು. ಆವಾಗ ಒಂದು ಟೀಮ್ ಏನು ಮಾಡ್ತು, ನಾನು ಚಾವುಂಡರಾಯ್ ಅಂತ ಒಂದು ನಾಟಕ ಮಾಡಿದ್ದೆ. ಪವನ್ ಅಂತ ಒಬ್ಬರು ಅದರಲ್ಲಿ ಚಾವುಂಡರಾಯ್ ಪಾತ್ರ ಮಾಡಿದ್ರು. ಅವರು ಡೈರೆಕ್ಷನ್ ಮಾಡಿದ್ರು. ಈಗ ಸ್ಪರ್ಧೆ ಅದು ಕಾಂಪಿಟೇಷನ್. ಅದರಲ್ಲಿ ಅವಾಗೇನು ಮಾಡಿದ್ರು, ಅರಿವೇ ಗುರು ಅಂತ ನಾಟಕ ಜಗದೀಶ್ ಅನ್ನೋರು ರೈಟಿಂಗ್ ಮಾಡಿದರು. ಸರಿ ಅಲ್ಲಿ ಹೋದ ಸ್ಕ್ರಿಪ್ಟ್ ಡಿಸ್ಕಷನ್ಗೆ ಹೋದ್ವಾ, ಫಸ್ಟು ಸ್ಕ್ರಿಪ್ಟು ಕಂಪ್ಲೀಟ್ ಮಾಡ್ಕೊಳ್ಳಿ ಸರ್, ಸ್ಕ್ರಿಪ್ಟ್ ಇದ್ದರೆ ಸ್ಕ್ರಿಪ್ಟ್
ರೆಡಿ ಇದ್ದರೆ ನಾವು ನಾಟಕದೆಲ್ಲ ಡಿಸ್ಕಷನ್ ಆಗಿ ಆ ಮನುಷ್ಯ ಪಾಪ ಜಗದೀಶ್ ಒಂದೇ ದಿನದಲ್ಲಿ ಫುಲ್ ಸ್ಕ್ರಿಪ್ಟ್ ಮಾಡ್ಕೊಂಡು ಬಂದರು, ಅದ್ಭುತವಾಗಿ ಮಾಡಿದರು. ನಾನು ಅದರಲ್ಲಿ ಈಗ ಯಾರಿಗಾಗಲಿ ಒಂದು ಓದಿದ್ರೆ ಗೊತ್ತಾಗತ್ತೆ, ಕೆಲವ್ರಿಗೆ ಗೊತ್ತಾಗುತ್ತಿಲ್ಲ ಗೊತ್ತಿಲ್ಲ, ಇದು ವರ್ಕ್ ಆಗುತ್ತೆ ಅಥವಾ ಎಮೋಷನಲ್ ಇದೆ ಅಥವಾ ಜನಕ್ಕೆ ಅಟ್ಯಾಚ್ ಆಗುತ್ತೆ. ನಾನು ಇರೋದು ಇದ್ದಂಗೆ ಹೇಳ್ಬಿಡ್ತೀನಿ, ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂದ್ಬಿಡ್ತೀನಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ, ಯಾಕೆ ಚೆನ್ನಾಗಿದೆ ಅಂತಲೂ ಹೇಳ್ತೀನಿ. ಅಷ್ಟು ಒಂದು ಇದು ರೂಢಿಸ್ಕೊಂಡಿದ್ದೀನಿ, ತಪ್ಪೋ ಸರಿನೋ ಗೊತ್ತಿಲ್ಲ, ಅವರು ಅದನ್ನು ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಅದರಲ್ಲಿ ನನಗೆ ಚಿಕ್ಕಪ್ಪನ ರೋಲು ಅಂತ ಒಂದೇನೋ ಕೊಟ್ಟರು. ಅಣ್ಣ ತಮ್ಮದ್ರ ಜಗಳ ಇರುತ್ತೆ ಆಸ್ತಿ ವಿಚಾರವಾಗಿ, ಅಣ್ಣ ಸ್ವಲ್ಪ ಕ್ರೂರವಾಗಿ ನಡ್ಕೊಂಡಿರ್ತಾನೆ, ತಮ್ಮಂಗೆ ಮೋಸ ಮಾಡಿರ್ತಾನೆ ಅಂತ ಏನೋ ಇತ್ತು. ಸರಿ, ಆ ಪಾತ್ರನ ಮಾಡ್ತಾ ಇದ್ದಾಗ ಅದರಲ್ಲಿ ಮಗಳು ಪಾತ್ರ ಇನ್ನೊಂದು ಇವ್ರ ಜೊತೆ ಜರ್ನಿ ಆಯಿತು. ಒಬ್ಬ ಮುರುಡಯ್ಯ ಅಂತ ಒಬ್ಬ ಖ್ಯಾತ ರಂಗ ದಿಗ್ಗಜರು ಅವರು ಇದ್ದರು, ಎಲ್ಲ ಮಾಡಿದ್ವಿ. ನಾಟಕದ ಇದು ರಿಹರ್ಸಲ್ ಟೈಮಲ್ಲಿ ಮಂಜುನಾಥ್ ಅಂತ ಒಬ್ಬರು ಸಿನಿಮಾ ಡೈರೆಕ್ಟ್ರು ಬ್ರೌನಿ, ಈ ಸಿನಿಮಾದಲ್ಲಿ ನಾನು ಹೀರೋ ಆಗಿ ಮಾಡಿದೆ. ಆವಾಗ ಅವ್ರು ಇನ್ನೂ ನನಗೆ ಪರಿಚಯ ಇಲ್ಲ. ಹೇಗೆ ಪರಿಚಯ ಆಯಿತು ಅಂದರೆ, ಅವರು ಒಂದು ಲ್ಯಾಪ್ಟಾಪ್ ಏನೋ ತೊಗೊಂಬಂದು ಹಾಲ್ ಹತ್ರ ಮೆಟ್ಲ ಹತ್ರ ಇಟ್ಬಿಟ್ಟಿದ್ರು, ಕೆಳಗಡೆ ಎಲ್ಲ ಹೋಗಿದ್ರು. ನಾನು ಯಾರೋ ಇಟ್ಬಿಟ್ಟವರಲ್ಲ ಅಂತ ತೊಗೊಂಡು ಲ್ಯಾಪ್ಟಾಪ್ ಬ್ಯಾಗ್ನ ಒಳಗಡೆ ಇಟ್ಕೊಂಡೆ ರಂಗಮಂದಿರದಲ್ಲಿ. ಹುಡ್ಕೊಂಡು ಬಂದರು, ಇಲ್ಲೊಂದು ಬ್ಯಾಗ್ ಇತ್ತು, ಇಲ್ಲಿ ಸೇಫಾಗಿ ಇಟ್ಟಿದ್ದೀನಿ ನೋಡಿ ಅಂತಂದೆ. ಆಮೇಲೆ ಗೋಪಿನಾಥ್ ಸರು KV ಸುಬ್ಬಣ್ಣ ಆಪ್ತ ರಂಗಮಂದಿರದ ಸಂಸ್ಥಾಪಕರು, ದೊಡ್ಡ ರಂಗಕರ್ಮಿಗಳು, ಅವ್ರನ್ನ ಪರಿಚಯ ಮಾಡಿಸೋದು ನಮಗೆ. ಅವ್ರೇನೋ ಆರ್ಟಿಸ್ಟ್ ಬೇಕು ಅಂತ ಹುಡುಕ್ತಾ ಇದ್ದಾರೆ, ನಿಮ್ಮ ರಿಹರ್ಸಲ್ ಟೈಮಲ್ಲಿ ಬಂದಿದ್ದಾರೆ ಅಂತೇಳಿ ನನ್ನನ್ನು ಪ್ರದೀಪ್ ಪರಾಕ್ರಮ, ನನಗೆ ಅವ್ರನ್ನ ಒಡನಾಟ ಇದೆ. KV ಸುಬ್ಬಣ್ಣ ಆಪ್ತ ರಂಗಮಂದಿರದ ಗೋಪಿನಾಥ್ ಸರ್ ಅವರ ಶ್ರದ್ಧಾ ನಾಟಕಗಳೆಲ್ಲ ಮಾಡಿದ್ದೆ. ಅವರು ಸಿನಿಮಾಗಳ ಪ್ರದರ್ಶನ ಮಾಡುವಾಗ ಪ್ರತಿ ವಾರ ಆ ಸಿನಿಮಾಗಳನ್ನ ಬಂದು ನೋಡ್ತಿದ್ದೆ. ದೊಡ್ಡ ದೊಡ್ಡ ಪ್ರಶಸ್ತಿ ವಿಜೇತ ಸಿನಿಮಾಗಳನ್ನ ಪ್ರದರ್ಶನ ಮಾಡ್ತಾಯಿದ್ರು. ಎಷ್ಟೋ ಸಲ ಉಚಿತವಾಗಿ ಪ್ರದರ್ಶನ ಮಾಡಿದ್ದಾರೆ. ತುಂಬ ರಂಗಭೂಮಿಗೆ ಸೇವೆ ಮಾಡ್ತಾಯಿದ್ದಾರೆ, ಸಿನಿಮಾ ಕ್ಷೇತ್ರಕ್ಕೂ ಸೇವೆ ಮಾಡ್ತಾಯಿದ್ದಾರೆ, ಅದು ಬೇರೆ. ಆ ಪರಿಚಯ ಮಾಡಿಸಿದಾಗ ನೋಡಿ ಒಬ್ಬ ಒಳ್ಳೆ ನಟ ಇದ್ದಾರೆ ನೋಡಿ ಅಂತ ಅಂದರು. ಅವ್ರಿಗೂ ಪರಿಚಯ ಆಯಿತು, ಫೋನ್ ನಂಬರ್ ಶೇರ್ ಮಾಡ್ಕೊಂಡ್ವಿ. ಸರ್ ನಾಟಕ ಶೋಗೆ ಬರಲೇಬೇಕು ಅಂತ ಹೇಳಿದೆ. ಆಯಿತು ಬರ್ತೀವಿ, ಈ ಥರ ಹುಡುಕ್ತಾ ಇದ್ದೀವಿ ಯಾರು ಅಂತ, ನೋಡೋಣ ಸೆಟ್ ಆದರೆ ಎಲ್ಲನೂ ಸರ್ಚ್ ಮಾಡ್ತಾಯಿದ್ದೀನಿ ಅಂತಂದರು. ಆಯಿತು ಅಂತೇಳಿ ಕೊಟ್ಟು, ಆಮೇಲೆ ನಾಟಕಕ್ಕೆ ಅವ್ರನ್ನ ಕರೆಸ್ಬೇಕಾದ್ರೆ ಅವ್ರಿಗೆ ಟಿಕೆಟ್ ನಾನೇ ಮಾಡಿ ಇಟ್ಬಿಟ್ಟು ಅವ್ರ ಹೆಸರಲ್ಲಿ ಬರೆಸಿಟ್ಬಿಟ್ಟು ಹೇಳಿದ್ದೆ, ಮಂಜುನಾಥ್ ಅಂತ ಹೇಳಿದ ತಕ್ಷಣ ಅವ್ರ ಕೈ ಕೊಟ್ಟುಬಿಡಿ ನಿರ್ದೇಶಕರು ಅಂತೇಳಿ. ಅವ್ರನ್ನ ಫೋನ್ ಮಾಡಿ ಕರೆಸಿದೆ, ಬನ್ನಿ ಸರ್ ಶೋಗೆ ಅಂತ. ಬರ್ತೀನಿ ಪಾಪ ಅವರು ಅಷ್ಟೇ ಹಂಬಲ್ಲಾಗಿ ಸ್ಪಂದಿಸಿದ್ರು. ಬಂದರು ನಾಟಕಕ್ಕೆ, ನಾಟಕ ನೋಡಿದ್ರು. ಅವ್ರಿಗೆ ಮತ್ತು ಅದ್ಭುತವಾಗಿತ್ತು, ಹೌಸ್ಫುಲ್ ಶೋ ಆಯಿತು, ಒಳ್ಳೆ ಪ್ರದರ್ಶನ ಆಯಿತು, ಎಮೋಷನಲಿ ಸಖತ್ತಾಗಿತ್ತು. ಆ ಡೈರೆಕ್ಟ್ರು ಆಮೇಲೆ ನನ್ನ ಸೆಲೆಕ್ಟ್ ಮಾಡ್ಕೊಂಡ್ರು ಅಂತ ಗೊತ್ತಾಯಿತು. ನನ್ನ ಮತ್ತು ಅದರಲ್ಲಿದ್ದಂಥ ಮುರುಡಯ್ಯ ಸರ್ ಅನ್ನೋರು ಒಂದು ಉತ್ತಮವಾದಂಥ ಪಾತ್ರ. ಅವ್ರಿಗೂ ಆ ಬ್ರೌನಿ ಸಿನಿಮಾದಲ್ಲಿ ನನ್ನ ಮಗಳ ಪಾತ್ರ ಮಾಡಿದ್ಲು, ಚಿಕ್ಕಪ್ಪ ಅಂದ್ಕೊಂಡು ಆಕೆ ಹೀರೋಯಿನ್ ಆಗಿ ಒಂಥರ ಆ ಬ್ರೌನಿ ಕತೆ ಹೌದು ಡೈಲಾಗ್. ಸರಿ ಒಂದು ಸಲ ಆಫೀಸಿಗೆ ಬನ್ನಿ ಅಂದರು. ಹೋದೆ ಆಫೀಸ್ಗೆ ಹೋದ್ಮೇಲೆ ಒಂದು ಡೈಲಾಗ್ ಸ್ಕ್ರಿಪ್ಟ್ ಇರುತ್ತಲ್ಲ, ಒಂದು ಡೈಲಾಗ್ ಕೊಟ್ಟರು, ಇದು ಮಾಡಿ ಅಂತ. ನೀವು ಆ್ಯಕ್ಟಿಂಗ್ ಮಾಡ್ತೀರಾ, ಆದರೆ ಸುಮ್ಮನೆ ಇದನ್ನು ಯಾವ ಥರ ಏನು ನೋಡೋಣ ಅಂತೇಳಿ. ಸರಿ ಅಂತೇಳಿ ಒಂದು ಲೈನ್ ಹೇಳಿದ್ರು, ಒಂದು ಲೈನ್ ಮಾಡಿದೆ, ಓಕೆ ಆಯಿತು. ಡೈರೆಕ್ಟ್ರ್ ಓಕೆ ಅಂದರು. ಅಸೋಸಿಯೇಟ್ ಡೈರೆಕ್ಟ್ರ್ ಯಾರೋ ಬೇರೆಯವರು ಇದ್ರಾಗ, ಈ ಸಿನಿಮಾ ತಯಾರಿಯಾಗೋಗಿದ್ದವರು ಕುಮಾರು ಅವರಲ್ಲ, ಅದಕ್ಕೆ ಮುಂಚೆ ಬೇರೆ ಯಾರಿದ್ರು. ಅವರು ಸರ್ ಇವ್ರ ತಲೆಯಲ್ಲಿ ಕೂದಲೇ ಇಲ್ಲ, ನೀವು ಹೆಂಗೆ ಸರ್ ಇವ್ರನ್ನ ಹೀರೋ ಅಂತ. ನಾನು ಕೇಳಿದೆ, ಅಲ್ಲ ವಿಗ್ ಹಾಕೋಬೇಕು ಅಂದರೆ ಏನೋ ಹಾಕ್ಕೊಳ್ಳೋಣ ಅಂತ ಅಂದೆ. ಡೈರೆಕ್ಟ್ರು ಕಾನ್ಫಿಡೆಂಟ್ ಆಗಿದ್ದರು, ಇಲ್ಲ ನನಗೆ ನ್ಯಾಚುರಲ್ ಆಗಬೇಕು, ಇವರು ಆತ್ಮಮುಕ್ತ ಥರ ಆ್ಯಕ್ಟಿಂಗ್ ಮಾಡ್ತಾರೆ, ಸಹಜವಾಗೇ ಬೇಕು ನನಗೆ, ನನ್ನ ಇದು ಕ್ಲಾರಿಟಿ ಇದೆ ಅಂತೇಳಿ ಅವ್ರು ಒಪ್ಕೊಂಡಿದ್ರು. ಆಗ ನಾನೊಂದು ಪ್ರಶ್ನೆ ಕೇಳಿದೆ, ಸರ್ ಇಡೀ ಸ್ಕ್ರಿಪ್ಟ್ ಒಂದ್ಸಲಿ ಓದ್ಬೋದಾ ಅಂತ. ಓದಿ ಅಂದರು. ನಾನು ಸರ್ ಜೋರಾಗಿ ಓದ್ತೀನಿ, ಓದಿ ಅಂದರು. ಓದ್ತಾ ನಗು ಹಾಸ್ಯ ಸಖತ್ತಾಗಿತ್ತು, ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ. ಒಂದು ಕುತೂಹಲ ಭರಿತವಾಗಿ ಸಾಮಾಜಿಕ ಕಳಕಳಿ ಸಂದೇಶ ಇರುವಂತಹ ಚಿತ್ರವಾಗಿ ಪರಿವರ್ತನೆ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಮಕ್ಕಳಾಗಿ ಕುಟುಂಬ ಸಮೇತ ನಗನಗ್ತಾ ಒಂದು ಒಳ್ಳೆ ವಿಚಾರನ ಎಂಟರ್ಟೈನ್ಮೆಂಟ್ ಆಗಿ ಕುತೂಹಲವಾಗಿ ಇಂಟ್ರೆಸ್ಟಿಂಗ್ ಆಗಿ ನೋಡ್ಕೊಂಡು ಹೋಗುವಂಥ ಸಬ್ಜೆಕ್ಟು. ಬಹಳ ಚಾಲೆಂಜಿಂಗ್ ಪಾತ್ರ ಮುರುಡಯ್ಯ ಸರ್ ಅನ್ನೋದು. ಅದು ನನಗೆ ಅದರಲ್ಲಿ ಹೀರೋ ಪಾತ್ರ, ಒಬ್ಬ ನಟನಿಗೆ ಅದೇ ನಾನು ಹೀರೋ ಆಗಿ ಮಾಡಬೇಕು ಅಂತ ಆಸೆ ಇತ್ತು. ಅದು ದೇವರೇ ಈ ಮೂಲಕ ಕೊಟ್ಟ ಅಂತ ಅನ್ಕೋತೀನಿ. ಶೂಟಿಂಗ್ ಆಯಿತು, ಕಡಿಮೆ ದಿನದಲ್ಲಿ ತುಂಬ ಸಖತ್ತಾಗಿ ಮಾಡಿದ್ರು. ಅದು ಒಂದು ದಿನದಲ್ಲಿ ನಡೆಯುವಂಥ ಒಂದು ಸಬ್ಜೆಕ್ಟು. ಅದು ಇಷ್ಟರಲ್ಲೇ ಈಗ ರವಿ ಬೆಳಗೆರೆ ಅವರ ಮಗಳು ಭಾವನಾ ಬೆಳಗೆರೆ ಅವರು ಆ ಒಂದು ಪೋಸ್ಟರ್ನ ಬಿಡುಗಡೆ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ತುಂಬಾ ಧನ್ಯವಾದಗಳು ಹೇಳ್ತೀನಿ. ಇದಕ್ಕೆ ಕಾರಣಕರ್ತರಾದ ಮುರುಡಯ್ಯ ಸರ್ ಮತ್ತು ಮಂಜುನಾಥ್ ಸರ್ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ. ಇಡೀ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಇಷ್ಟರಲ್ಲೇ ಬಿಡುಗಡೆ ಆಗುತ್ತೆ, ನಿಮಗೆಲ್ಲ ಅಧಿಕೃತವಾಗಿ ತಿಳಿಸ್ತೀನಿ, ಗೊತ್ತಾಗುತ್ತೆ. ಬನ್ನಿ ಆಶೀರ್ವದಿಸಿ.